ಹಲೋ KCT ಆಸ್ಪಿರೆಂಟ್ಸ್, ಯಾವ ತರ ನಡೀತಾ ಇದೆ ನಿಮ್ಮ 2027 ಪ್ರಿಪರೇಷನ್? ಹಾನೆಸ್ಟ್ ಆಗಿ ಹೇಳಿ, ಎಷ್ಟು ಜನ ನಿಮ್ ಫ್ರೆಂಡ್ ಆ ಬುಕ್ ರೆಫರ್ ಮಾಡಿದ್ರು, ನನ್ನ ಕಸಿನ್ ಈ ಬುಕ್ ರೆಫರ್ ಮಾಡಿದ್ರು ಅಂತ ಬುಕ್ ಮೇಲ್ ಬುಕ್ ನ ಕಲೆಕ್ಟ್ ಮಾಡ್ತಾ ಇದ್ದೀರಾ? ಅಂಡ್ ಕೊನೆಗೆ ಆ ಬುಕ್ ನ ಪರಿಸ್ಥಿತಿ ಏನಪ್ಪಾ, ನಮ್ಮ ಡೆಸ್ಕ್ ಮೇಲೆ ಧೂಳ್ನ ತಿಂತಾ ಇದೆ ಅಂತ. ಕರೆಕ್ಟ್. ಸೊ ಈ ಬುಕ್ ಏನ್ ಮಾಡ್ತಾ ಇದೆ, ಡಸ್ಟ್ ನ ತಿಂತಾ ಇದೆ. ಬಟ್ ನೀವ್ ಅನ್ಕೊಂತಾ ಇದೀರಾ ಇದ್ರಿಂದ ನನ್ನ ರ್ಯಾಂಕ್ ರಾಕೆಟ್ ತರ ಮೇಲ್ ಹೋಗ್ತಾ ಇದೆ ಅಂತ. ಬಟ್ ರಿಯಾಲಿಟಿಲಿ ಫ್ರೀ ಫಾಲ್ ತರ ಕೆಳಗಡೆ ಹೋಗುತ್ತೆ. ಸೊ ಕಲೆಕ್ಟಿಂಗ್ ದ ಬುಕ್ ನಿಮ್ಮ ರ್ಯಾಂಕ್ ಅನ್ನ ಬೆಟರ್ ಮಾಡ್ತಾ ಇಲ್ಲ, ಇಟ್ ಈಸ್ ಆಕ್ಚುಲಿ ಹರ್ಟಿಂಗ್ ಯುವರ್ ರ್ಯಾಂಕ್. ಓಕೆ, ಸೊ ಈ ಒಂದು ಟ್ರಾಪ್ ಇಂದ ನಿಮ್ಮನ್ನ ಹೊರಗಡೆ ತಗೋಳಕ್ಕೆ ಹಾಗೂ ಅಲ್ಟಿಮೇಟ್ ಒಂದು ಸ್ಟ್ರಾಟರ್ಜಿ ಮತ್ತು ಹ್ಯಾಕ್ ನ ನಿಮ್ಮೊಂದಿಗೆ ನಾನು ತಂದಿದ್ದೀನಿ. ಈ ಎಲ್ಲಾ ಬುಕ್ ಇಂದ ಸ್ಲಾಶ್ ಮಾಡಿ ಕೇವಲ ಸ್ಟ್ರಾಟಜಿ ಮೂಲಕ ಒಳ್ಳೆ ರ್ಯಾಂಕ್ ನ ನಿಮಗೋಸ್ಕರ ಯಾವ ತರ ಅಚೀವ್ ಮಾಡೋದನ್ನ ಕಲ್ಸ್ಕೊಳಕ್ಕೆ ನಾನು ಬಂದಿದ್ದೀನಿ ಒಂದು ಹೊಸ ವಿಡಿಯೋದಲ್ಲಿ. ಸೊ ಬನ್ನಿ, ದ ಬೆಸ್ಟ್ ಬುಕ್ ಏನಂದ್ರೆ, ದ ಬೆಸ್ಟ್ ಬುಕ್ ಅಂಡ್ ಅ ಫಂಡಮೆಂಟಲ್ ಬುಕ್ ಈಸ್ ಯುವರ್ NCERT. ಸೊ ನಿಮ್ಮ NCERT ಬುಕ್ ಇಂದ ಅರೌಂಡ್ 85% ಆಫ್ ದ ಕ್ವಶನ್ ಸ್ಟ್ರೇಟ್ ಫಾರ್ವರ್ಡ್ ಆಗಿ ನಿಮ್ಮ KCET ಪೇಪರ್ಗೆ ಬರುತ್ತೆ. ಸೊ ಲೈನ್ ಟು ಲೈನ್ NCERT ಇಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಸೊ 85% ಏನಿದೆ ನಿಮ್ಮ NCERT ಇಂದ ಬರ್ತಾ ಇದೆ. ಹಾಗಾಗಿ ನೀವು 1000 ಪೇಜಸ್ 2000 ಪೇಜಸ್ ಬುಕ್ ನ ಓದೋದಕ್ಕಿಂತ ಒಂದೇ ಒಂದು NCERT ನ ಲೈನ್ ಬೈ ಲೈನ್ ಕಂಪ್ಲೀಟ್ ಮಾಡಿದ್ರೆ ಸಾಕು. ಓಕೆ, ನೆಕ್ಸ್ಟ್ ಏನನ್ನ ಅವಾಯ್ಡ್ ಮಾಡಬೇಕು, ಏನನ್ನ ಬೈ ಮಾಡಬೇಕು. ಸೊ ಈ ಡೌಟ್ ಎಲ್ಲದರಲ್ಲೂ ಇರುತ್ತೆ, ರೈಟ್? ಸೊ ನೀವು ಫಸ್ಟ್ ಏನನ್ನ ಬೈ ಮಾಡಬಹುದು ಸೋ ದಟ್ ಯು ವಿಲ್ ಗೆಟ್ ಅ ಬೆಟರ್ ರ್ಯಾಂಕ್ ಅಂದ್ರೆ, first to curated previous year question paper. So previous year question paper are the real blueprint for your KCET. So PYQs ನ ಸಾಲ್ವ್ ಮಾಡೋದ್ರಿಂದ ನಿಮ್ಗೆ ಒಂದು ಕ್ಲಿಯರ್ ಕಟ್ ಪಿಕ್ಚರ್ ಸಿಗುತ್ತೆ. ನೆಕ್ಸ್ಟ್ ಏನಪ್ಪಾ ಅಂದ್ರೆ, ಹೈ ಡೆನ್ಸಿಟಿ ಸಬ್ಜೆಕ್ಟ್ ವೈಸ್ ಮಾಕ್ ಟೆಸ್ಟ್ ಗಳು. ಸೊ ಈ ಮಾಕ್ ಟೆಸ್ಟ್ ಗಳು ನಿಮ್ಮ ನಾಲೆಜ್ ನ ಬೆಟರ್ ಆಗಿ ಜಡ್ಜ್ ಮಾಡುತ್ತೆ. ಅಂಡ್ ಯಾವಾಗ್ಲೂ ಒಂದ್ ಮಾತಿದೆ, ಟೆಸ್ಟ್ ಗಿಂತ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ನ ಅರ್ಥ ಮಾಡ್ಕೊಳ್ಳೋ ಯಾವುದೇ ಒಂದು ಟೂಲ್ ಇಲ್ಲ ಮಕ್ಕಳೇ. ಓಕೆ, ನೆಕ್ಸ್ಟ್ ಫೋಕಸ್ ಆನ್ ಕ್ವಾಲಿಟಿ ಓವರ್ ಕ್ವಾಂಟಿಟಿ. ನನ್ನ ಹತ್ರ 10 ಬುಕ್ ಇದೆ, ನನ್ನ ರ್ಯಾಂಕ್ 1000 ಒಳಗಡೆ ಬರ್ತಾ ಇದ್ರೆ ಅಂದ್ರೆ ಸಾರಿ ಬಾಸ್, ಕ್ವಾಂಟಿಟಿಯಿಂದ ಏನಾಗಲ್ಲ, ಕ್ವಾಲಿಟಿಯಿಂದ ಮಾತ್ರ ಒಳ್ಳೆ ರ್ಯಾಂಕ್ ಬರಕ್ ಸಾಧ್ಯ. ಓಕೆ, ಸೊ ನೆಕ್ಸ್ಟ್ ಏನೇನನ್ನ ಅವಾಯ್ಡ್ ಮಾಡಬೇಕು. ಸೊ ಫಸ್ಟ್, ಇದು ಥಿಯರಿ ಬೇಸ್ಡ್ ಎಕ್ಸಾಮ್ ಅಲ್ಲ, ಇಲ್ಲಿ MCQs ಗಳು ಬೇಕು, ಸ್ಪೀಡ್ ಆಗಿರುವಂತ ಕ್ಯಾಲ್ಕುಲೇಷನ್ಸ್ ಗಳು ಬೇಕು. ಸೊ PhD ತರ 1000 ಪೇಜಸ್ ಇಂದ ಇಲ್ಲಿ ಏನು ವರ್ಕೌಟ್ ಆಗಲ್ಲ. ಓಕೆ, ನೆಕ್ಸ್ಟ್ ಮತ್ತೊಂದ್ಸಲ ಹೇಳ್ತಾ ಇದ್ದೀನಿ, ಥಿಯರಿ ಹೆವಿ ಇರುವಂತ ಬುಕ್ ನ ಅವಾಯ್ಡ್ ಮಾಡಿ. ಓಕೆ, ಸೊ ಥಿಯರಿ ಹೆವಿ ಇರುವಂತ ಬುಕ್ ಗಳನ್ನ ಅವಾಯ್ಡ್ ಮಾಡಿ. ಯಾವ ಬುಕ್ ಗಳಲ್ಲಿ, ಫಾರ್ ಎಕ್ಸಾಂಪಲ್ ನಮ್ಮ PW ಸ್ಟೋರ್ ಅಲ್ಲೇ ನಿಮಗೆ 20 ಇಯರ್ಸ್ ಸಾಲ್ಟ್ KCT ಪೇಪರ್ಸ್ ಗಳು ಸಿಗ್ತಾ ಇದೆ. ಸೊ ನೀವು ಅದನ್ನ ರೆಫರ್ ಮಾಡಬಹುದು, ಹಾಗೂ ಡಿಫ್ರೆಂಟ್ ಪಬ್ಲಿಕೇಶನ್ಸ್ ಗಳ ಜೊತೆ ಹೋಗ್ಬೋದು. ಸೊ ನೀವೇನ್ ಮೇನ್ ಫೋಕಸ್ ಅಂದ್ರೆ ಸಾಲ್ಟ್ ಎಕ್ಸಾಂಪಲ್, ಮಾಕ್ ಟೆಸ್ಟ್ ಗಳು ಹಾಗೂ PYQs ಮೇಲೆ ಮೇನ್ ಫೋಕಸ್ ಇರಲಿ. ಓಕೆ, ಸೊ ಒಳ್ಳೆ ರ್ಯಾಂಕ್ ಯಾವ ತರ ತಗೊಳ್ಳೋದು. ಸೊ ನಿಮ್ಮ ರ್ಯಾಂಕ್ ನ ಬೂಸ್ಟ್ ಮಾಡೋಕೆ ಇರೋದು ಒಂದೇ ಒಂದು ಫಾರ್ಮುಲಾ. ಸೊ 10 ಬುಕ್ ಅನ್ನ ಒಂದೊಂದ್ ಸಲ ಓದೋದಕ್ಕಿಂತ ಒಂದೇ ಒಂದು ಬುಕ್ ಅನ್ನ 10 ಸಲ ಓದಿ ಎಷ್ಟು ಎಫಿಷಿಯಂಟ್ ಆಗಿ ನಿಮ್ಮ ನಾಲೆಜ್ ನ ಬಿಲ್ಡ್ ಮಾಡ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಪ್ರತಿಯೊಬ್ಬ ರ್ಯಾಂಕರ್ ನ ಹೋಗಿ ಕೇಳಿದ್ರು ಅವರು ಫಸ್ಟ್ ಪ್ರಿಫರೆನ್ಸ್ NCERT ನ ತರೋವಾಗಿ ಓದಿರ್ತಾರೆ. ಸೊ 10 ಬುಕ್ ಗಳಿಗಿಂತ ಒಂದು ಬುಕ್ ಅನ್ನ 10 ಸಲ ಓದ್ಕೊಂಡು ಅದರಲ್ಲಿರುವಂತ ನಾಲೆಜ್ ನ ನಾವು ನಮ್ಮಲ್ಲಿ ಅಳವಡಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಓಕೆ, ಸೊ ನೆಕ್ಸ್ಟ್ ನಮ್ಮ ಎಕ್ಸಾಮಿನರ್ ಏನಿದ್ದಾರೆ, ಯಾವ ತರ ಪೇಪರ್ ನ ಪ್ರಿಪೇರ್ ಮಾಡ್ತಾರೆ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ, ಅವರ ಮೈಂಡ್ ಅನ್ನ ಹ್ಯಾಕ್ ಮಾಡೋದಕ್ಕೆ ತುಂಬಾ ಸಿಂಪಲ್ ಎಕ್ಸಾಂಪಲ್, ದಟ್ ಇಸ್ ನಥಿಂಗ್ ಬಟ್ PYQs. ಸೊ PYQs ಇಂದ ನಿಮ್ಗೆ ಕ್ಲಿಯರ್ ಕಟ್ ಆಗಿ KCET ಯ ಬ್ಲೂ ಪ್ರಿಂಟ್ ಏನು, ಯಾವ್ಯಾವ ಚಾಪ್ಟರ್ ಹೆವಿ ವೇಟೇಜ್, ಯಾವ್ಯಾವ ಲೋ ವೇಟೇಜ್ ಇದೆ, ಎಲ್ಲ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಓಕೆ, ಸೊ ನೆಕ್ಸ್ಟ್, ಬಟ್ ಸರ್ ನೀವೇನೋ ಹೇಳಿದ್ರಿ ತುಂಬಾ PYQs ನ ಸಾಲ್ವ್ ಮಾಡಬೇಕು, ಹಾಗಾಗಿ ಈ ಬುಕ್ ನ ಫಾಲೋ ಮಾಡಿ ಅಂತ ಹೇಳ್ತಾ ಇದ್ದೀರಾ, ಇದನ್ನ ಇಗ್ನೋರ್ ಮಾಡಿ ಅಂತ ಹೇಳ್ತಾ ಇದ್ದೀರಾ. ಬಟ್ ಈ ಜರ್ನಿಲಿ ನನ್ಗೆ ಯಾಕೋ ನಾನು ಲೋನ್ಲಿ ಅನಿಸ್ತಾ ಇದೆ, ನನಗೆ ಡಿಸೈರ್ ಆಗಿರುವಂತ ರ್ಯಾಂಕ್ ಸಿಗ್ತಾ ಇಲ್ಲ ಸರ್ ಅಂತ ಹೇಳಿದ್ರೆ ವರಿ ಬೇಡ. ನಿಮ್ಮ ಈ ಜರ್ನಿಲಿ ನಿಮ್ಮ ಹೆವಿನೆಸ್ ನ ನಾವು ನಿಮ್ಮೊಂದಿಗೆ ಹೋಲ್ಡ್ ಮಾಡೋದಕ್ಕೆ, ನಿಮಗೋಸ್ಕರ ವೇಟ್ ಲಿಫ್ಟ್ ಮಾಡೋದಕ್ಕೆ ನಿಮ್ಮೊಂದಿಗೆ ಒಂದು ಹೊಸ ಸರ್ಪ್ರೈಸ್ ಒಂದಿಗೆ PW ಕನ್ನಡ ಬರ್ತಾ ಇದೆ. ಅದು ನಥಿಂಗ್ ಬಟ್ ದ ರೀಬರ್ತ್ ಅಂಡ್ ದ ರೀಲಾಂಚ್, ಅಂಡ್ ದಟ್ ಈಸ್ ನಥಿಂಗ್ ಬಟ್
ಲಕ್ಷ್ಯ KCT 2.0. ಸೊ ಯಾರ್ಯಾರು KCT ಜರ್ನಿನ ಸ್ಟಾರ್ಟ್ ಮಾಡಿಲ್ಲ, ಯಾರ್ಯಾರು KCT ಜರ್ನಿಲಿ ಸ್ಟಾಪ್ ಆಗಿದ್ದೀರಾ, ಯಾರ್ಯಾರು ಒಂದು KCT ಜರ್ನಿಲಿ ಒಂದು ದಿಕ್ಸೂಚಿನ ಹುಡುಕ್ತಾ ಇದ್ದೀರಾ, ಅವರಿಗೋಸ್ಕರ ನಾವು ಹೊಸದಾಗಿ ಹೊಸ ಬ್ಯಾಚ್ ಅನ್ನ ತಂದಿದ್ದೀನಿ. ಇದೇ ನಿಮ್ಮ ರೀಸ್ಟಾರ್ಟ್ ಬಟನ್. ಸೊ ನಿಮ್ಮ ಪ್ರಿಪರೇಷನ್ ನ ಬೂಸ್ಟ್ ಮಾಡೋದಕ್ಕೆ, ಒಳ್ಳೆ ರ್ಯಾಂಕ್ ನ ನಿಮಗೋಸ್ಕರ ಪ್ರೆಸೆಂಟ್ ಮಾಡೋದಕ್ಕೆ ನಾವು ಬರ್ತಾ ಇದೀವಿ ಲಕ್ಷ್ಯ KCT ಬ್ಯಾಚ್ ಒಂದಿಗೆ. ಅಂಡ್ ರಿಮೆಂಬರ್, ವಿ ಆರ್ ಲಾಂಚಿಂಗ್ ದಿಸ್ ಬ್ಯಾಚ್ ಆನ್ 27th of June. ಅಂಡ್ ಅರ್ಥ ಮಾಡ್ಕೊಳ್ಳಿ, ಇದು ಕೇವಲ ಲಾಂಚ್ ಅಲ್ಲ, ಇದೊಂದು ಕಮಿಟ್ಮೆಂಟ್. ನಮ್ಮ ಕಮಿಟ್ಮೆಂಟ್ ನಿಮ್ಮ ಬೆಟರ್ಮೆಂಟ್ ಆಫ್ ದ ರ್ಯಾಂಕ್. ಸೊ ಸ್ಟೇ ಟ್ಯೂನ್ ಆನ್ ಅವರ್ ಯೂಟ್ಯೂಬ್ ಚಾನಲ್. ಹಾಗೂ 27th ಲಾಂಚ್ ಅಲ್ಲಿ ಎಲ್ಲರೂ ಆಕ್ಟಿವ್ಲಿ ಪಾರ್ಟಿಸಿಪೇಟ್ ಮಾಡಿ. ನಾನಂತೂ ಎಕ್ಸೈಟೆಡ್ ಆಗಿದ್ದೀನಿ ನಿಮ್ಮ ರ್ಯಾಂಕ್ ನ ಬೆಟರ್ಮೆಂಟ್ ಮಾಡೋದಕ್ಕೆ. ಅಲ್ಲಿವರೆಗೂ ಸಿ ಆಲ್ ದ ವೆರಿ ಬೆಸ್ಟ್ ಮಕ್ಕಳ.